ಹಾಂ 2,12,000 ರೂಪಾಯಿ ಬಂಗಾರ ನೋಡ್ರಿ ಇಷ್ಟಿಗ 4,30,000 ನೋಡ್ರಿ ಸದ್ಯ ಕ್ಯಾಮ್ರಾ ಬಿ ಅದ ಇಲ್ಲಿ ನೋಡ್ರಿ ಈಗ ಪಕ್ಕದ ತೊಗೊಂಡು ನೋಡ್ರಿ ನಮಸ್ಕಾರ ಕೇಳಿದ್ರಿ ಯಾರಿಗೆ ಕೇಳಿದ್ರಿ ಸರ್? ಹಾಯಲ್ಲ ಇದು ಅವ್ರ ಅಪ್ಪ ಇರಬೇಕು. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನನ್ನ ಯೂಟ್ಯೂಬ್ ಚಾನಲ್. ಈಗ ನೋಡ್ರಿ ನಾನು 4 ಗಾಡಿ ತೊಗೊಂಬಂದಿನಿ ನೋಡ್ರಿ, ಯಾಕಂದ್ರೆ ದುಕಾನ್ ಕೊಂಡ್ತೀನಿ. ಇನ್ನು ಎಲ್ಲ ಮುಗೀತು, ಸಂಡೇ ಇತ್ತಲ್ಲ, ಎಲ್ಲ ಜಾತ್ರೆ ಆಗಿದ್ರಿ, ಎಲ್ಲ 3 ದಿನ ಮುಗಿದು ಹೋಗ್ಬಿಟ್ಟು ನೋಡ್ರಿ ಈಗ ಸರ್ವಿಸ್ ಸೆಂಟ್ರಿಗೆ ಒಯ್ಲತ್ತಿ ನೋಡ್ರಿ ಗಾಡಿದು. ಏನಂದ್ರೆ ಇದು ಸ್ವಲ್ಪ ಬರೋಲ್ದು, ಮತ್ತು ಅವತ್ತು ಗಾಡಿ ಬಿದ್ದಿತ್ತಲ್ರಿ, ಗಾಡಿ ಬಿದ್ದ ಸಲ ಇಲ್ಲಿ ನೋಡ್ರಿ ಈಗ ಇದು ಕಡೆಕಾಗ್ಯದ. ಇದೊಂದು ಸ್ವಲ್ಪ ತೋರ್ಸಂದನ, ಮತ್ತು ಸೆಲ್ಫ್ ಎದಳಲ್ಲ ಜಲ್ದಿ ಸೆಲ್ಫ್ದೊಂದು ತೋರಿಸ್ಬೇಕು. ಒಟ್ಟು ಅಲ್ಲಿ ಗಾಡಿ ಬಿಟ್ಟಿಗೆಸಿಂದ ಆಟೋಕ್ಕೆ ಬರ್ಬೇಕು. ನಾನು ತೋರ್ಸಲಾಗ ಹೊಂಟೀನಿ, ನಾ ಮನೆಗೆ ಹೊಂಟೀನಿ. ಯಾಕೆ ಮನೆಗೆ ಹೊಂಟೀನಿ ಅಂದ್ರೆ ಪವರ್ ಬ್ಯಾಂಕ್ ತರಕ್ಕೆ ಹೊಂಟೀನಿ ನೋಡ್ರಿ ಚಾರ್ಜಗೆ 2% ಅದ. ಅದ್ರ ಸಲುವಾಗಿ ಪವರ್ ಬ್ಯಾಂಕ್ ಇದ್ರೆ ಸ್ವಲ್ಪ ಚಲೋ ಆಗ್ತದೆ, ಅನುಕೂಲ ಆಗ್ತದೆ ಅಂದು ಈಗ ಇಟ್ಕೊಂಡು ಕೇಸಿನ ವೀಡಿಯೋ ಸೇವ್ ಮಾಡೋಕ್ಕಾಗ್ತದೆ. ಈಗ ಬ್ಲಾಗ್, ನಿನ್ನೆ ಬ್ಲಾಗ್, ಗೇಮಿಂಗ್ ಬ್ಲಾಗ್ ಎಲ್ಲ ಅಷ್ಟು ಈಗ ಇದಾವತ್ತು ಸ್ವಲ್ಪ ಆದ್ರೆ ಒಂದ್ಸಲ ಅಷ್ಟೇ ಇದಾವತ್ತು, ಮತ್ತು ಭಾಳ ಕೈ ಕೊಡ್ತದೆ ನೋಡ್ರಿ. ಈಗ ಪವರ್ ಬ್ಯಾಂಕ್ ತೊಗೋಬೇಕು, ಯಾಕಂದ್ರೆ ಇದು ವೈರ್ ತಕ್ಕಂದು ಇದಕ್ಕೆ ಹಚ್ಬೇಕು, ಹಚ್ಚಿ ಚಾರ್ಜ್ ಇಡಬೇಕು. ಈಗ ಎಲ್ಲಿಗೆ ಹೋದ್ರೆ ಭೀ ನಡ್ತದೆ. ನಾನು ಚಾರ್ಜ್ ಆಗ್ಲತ್ತಿತ್ತು ನೋಡ್ರಿ. ಸ್ವಲ್ಪ ಮಾರಿ ತಗೊಂಡು ಹೋಗಮ್ಮ, ಯಾಕೆ ಬಂದೀನಿ, ಮಾರಿ ತಗೊಂಡು ಹೋಗ್ಬಿಡಮ್ಮ, ಗಾಡಿ ನಿಂದಿರ್ಸಿ. ಈಗ ನೋಡ್ರಿ ಈಗ ವೀಡಿಯೋ ಸೇವ್ ಮಾಡ್ಲತ್ತಿದೆ ನೋಡ್ರಿ ಈಗ ಇನ್ನೂ ಎಷ್ಟು 98% ಆಗಿತ್ತು, ಇನ್ನೂ 2% ಇತ್ತು. ಮುಂಜಾನೆ 6 ಗಂಟೆಗೆ ಸೇವಿಂಗ್ ಇತ್ತು ವೀಡಿಯೋ. ನಿನ್ನೆ ಅದು ಗೇಮಿಂಗ್ದು ಎಷ್ಟು 29 GB ಇತ್ತು ಟೋಟಲ್ ವೀಡಿಯೋ ಸೇವ್ ಆಗೋದು, ಸ್ಟೋರೇಜ್ ಇರೋದು. ಲಾಸ್ಟ್ 2% ಆಯ್ತು, ಆಟೋಮೆಟಿಕ್ ಕಟ್ ಆಗಿಬಿಟ್ಟದು ನೋಡ್ರಿ. ಇದೀಗ ಹೋಮ್ ಪೇಜಿಗೆ ಬಂದ್ಬಿಟ್ಟದ ಆಟೋಮೆಟಿಕ್. ಕೈಯಾಗ ಹಿಡಿದು ನನಗೆ ಗೊತ್ತಿತ್ತು, ನನಗೆ ಸ್ವಲ್ಪ ಏನೇನು ಟಚ್ ಆದ್ರಾಗ ಇದಕ್ಕೆ ಸ್ವಲ್ಪ ಏನೇನು ಟಚ್ ಆದ್ರೆ ಅಂದ್ರೆ ಮತ್ತೆ ಫಸ್ಟಿಂದ ಬರ್ತದೆ. ಮುಂಜಾನೆ 6 ಗಂಟೆಗೆ ಇತ್ತು ನೋಡ್ರಿ, ನೀವೇ ಲೆಕ್ಕ ಹಾಕ್ರಿ. ಇಷ್ಟೊತ್ತು ಹಾಕಂದ್ರೆ ಟೈಮ್ ಎಷ್ಟಾಗಿದೆ ಈಗ? 12 ಮ್ಯಾಗ ಆಗಿದೆ ಈಗ. ಟೈಮ್ ಏನು ತೋರಿಸಿ ಮೇಡಮ್ ಇಲ್ಲಿ ನೋಡ್ರಿ ಈಗ 12 ಆಗ್ಲತ್ತದ. ಯಾಕಂದ್ರೆ ಹಂಗೆ ಏನು ಟಚ್ ಆಗ್ಲಾರ್ದಂಗೆ ಇಟ್ಟಿನಿ ಅದಕ್ಕೆ ಫುಲ್ ಚಾರ್ಜ್ ಇತ್ತು ಕೇಸಿಂದು. ಈಗ ಆಟೋಮೆಟಿಕ್ ಕಟ್ಟಾಗಿ ಬರೀ 2%. ಇನ್ನು 1 ನಿಮಿಷದಾಗ ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಮುಗಿತಿತ್ತು, ಆಟೋಮೆಟಿಕ್ ಕಟ್ ಆಗ್ಯದ. ಹಿಂಗೆ ಆಗ್ತದೆ ನೋಡ್ರಿ, ಜಾಸ್ತಿ ಇಟ್ಟಿನಿ ಅಂದ್ರೆ. ಈಗ ಜಾಸ್ತಿ ಇಡ್ಲಿಕ್ಕೆ ವೀಡಿಯೋ ಕ್ಲಿಯರಿಟಿ ಬರಲ್ಲ, ಅದು ಪ್ರಾಬ್ಲಮ್. ಇದೆಲ್ಲ ಎದ್ರಾಗ ಮೊಬೈಲ್ದಾಗ ಎಡಿಟಿಂಗ್ ಮಾಡೋದಲ್ಲ ಇದು. ಎದ್ರಾಗಂದ್ರೆ ಇದು ಲ್ಯಾಪ್ಟಾಪು, ಟ್ಯಾಬು, ಕಂಪ್ಯೂಟರ್ದಾಗ ಎಡಿಟಿಂಗ್ ಮಾಡಿದ್ವಿ. 30 GB 3.5 ತಾಸಿನ ವೀಡಿಯೋ ಇರ್ತದೆ ಗೇಮಿಂಗ್. ದೊಡ್ಡ ಪ್ರಾಬ್ಲಮ್ ಸಿಕ್ತು. ಈಗ ಬರ್ಲತ್ತಿತ್ತು, ಈಗ ಮತ್ತೆ ಕಡಿಮೆ ಇಟ್ಟು ಕೇಸಿನ ಸೇವ್ ಮಾಡ್ಲತ್ತಿ ನೋಡ್ರಿ. 22 GB ಇಟ್ಟಿನಿ ಈಗ ಸೇವಿಂಗ್. ಅವಾಗ 29 GB ಇತ್ತು, ಇನ್ನು 2% ಉಳಿದೈತೆ, ಸೇವ್ ಆಗ್ತಿತ್ತು. ಆದ್ರೆ ಆಟೋಮೆಟಿಕ್ ಕಟ್ ಆಗಿತ್ತು. ಮೊದಲು ಹಿಂಗೆ ಕಟ್ ಆಗಿತ್ತು, ಆದ್ರೆ ಬಂದಿನಿ. ಇಲ್ಲಿ ನೋಡ್ರಿ ಈಗ ಕೆರೆ ಆದ ನೋಡ್ರಿ ಇಲ್ಲಿ. ಈಗ ಗಾಡಿ ಬಿಟ್ಟು ಬರೀ ಫಸ್ಟ್ ಹೆಂಗನ ಕಟ್ ಆಗಬಾರ್ದು, ಚಲೋ ಅದು ಇದು ನೋಡ್ರಿ. ಬಂದೆ ನೋಡ್ರಿ, ಮೊದಲು ಭೀ ಬಂದಿದೆ ಇಲ್ಲಿಗೆ. ಈಗ ಬರ್ತಾನ ಒಂದೇ, ಮತ್ತೆ ಹಿಂದಗಡೆಗೆ ಇದಾಗಿಬಿಡ್ತದೆ. 3-4 ಸಲ ಹೊಡಿಬೇಕು. ಎಷ್ಟು ವರ್ಷ ಬರ್ತಾಯಿದ್ದು ನನಗೆ ಗಾಡಿ ತಂದು? ಎಷ್ಟು ವರ್ಷ? ಸ್ವಲ್ಪ ಗಾಡಿ ತಂದು ಇಷ್ಟೇ 4 ಫೋನ್ ಹಚ್ಬೇಕು ನೋಡ್ರಿ. ಬಂದೀನಿ ನೋಡ್ರಿ ಸರ್ವಿಸ್ ಸೆಂಟ್ರಿಗೆ. ಇದೆ ನೋಡ್ರಿ ಸರ್ವಿಸ್ ಸೆಂಟ್ರ್. ಬಿಟ್ಟು ಕೇಸಿಂದ ಹೋಗ್ಬೇಕು ಈಗ 7 ಕೇಸಿಂದ. ಫೋನ್ ಹಚ್ಬೇಕಂದ್ರೆ ಕಟ್ ಆಗ್ತದೆ ಈಗ. ಅದ್ರಾಗ ಫೋನ್ ಹಚ್ಬೇಕು, ಈಗ ಕಟ್ ಮಾಡಿ ಹಚ್ಬೇಕು, ಮತ್ತು ಫಸ್ಟ್ ಇನ್ನು ಸೇವ್ ಆಗ್ತದೆ ಇದು. ಸ್ವಲ್ಪ ಇದು ಸ್ವಲ್ಪ ಇದು ಮಾಡ್ಬೇಕು ನೋಡಿ. ಹಾಂ ಬಿದ್ದಿತ್ತು ಗಾಡಿ. ಏನು ಮಾಡೋಕ್ಕಾಗಲ್ಲ, ಕಟ್ಟಾಗಿದ್ದು ಅಂದರೆ ಇಲ್ಲ ಬೇರೆದು ಹಾಕಿದೆ ಇರ್ಬೇಕಲ್ರಿ. ಪಾರ್ಟ್ಸ್ ಇದ್ರೆ ಚೆಕ್ ಮಾಡಿ ಸ್ವಲ್ಪ ನೋಡಿ, ಸ್ವಲ್ಪ ಚಲೋ ಕೊಡಿ ಸ್ವಲ್ಪ. ಸೌಂಡ್ ಬರ್ಲಾತಿದೆ ಅದಕ್ಕೆ, ಸ್ವಲ್ಪ ತೆಗೆಗೆ ಹೋಗೋದು ನೋಡ್ರಿ. ಫೋಟೋ ಗಿಟ್ ಹೊಡ್ಕಂದ್ರೆ ಅದಕ್ಕೆ ಏನು ಗೊತ್ತಿಲ್ಲ ಗಾಡಿದು ಎಲ್ಲ ಅಷ್ಟು ಹೇಳಿದ. ಈಗ ಹೋಗ್ಬೇಕು, ಈಗ ಆಟೋಕ್ಕೆ ಹೋಗ್ಬೇಕು ನೋಡ್ರಿ. ಟೈಮ್ಗೆ 12:10 ಬ್ರೇಕ್ ಬರ್ತದೆ, ಜಲ್ದಿ ಹೋಗ್ಬೇಕು. ನಮ್ಮ ಮಾಲಕ ಹೆಂಗಂದು ಚಲೋ ಐತೆ, ಫೋನ್ ಹಚ್ಬೇಕಂತಂದ್ರೆ ಮತ್ತೆ ಎಲ್ಲ ಕಟ್ ಆಗ್ತಿತ್ತು. ಸೇಫ್ ಮಾಡೋದು ಮತ್ತೆ ಫಸ್ಟ್ ಏನು ಬರ್ತಿತ್ತು, ಅದೇ ಪ್ರಾಬ್ಲಮ್. ಹೋಗಂಬರಿ 7 ಕೇಸಿಂದ ನೋಡ್ರಿ. ಆಟೋ ಹುಡುಕ್ಲತ್ತೀನಿ, ಆದರೆ ಇದು ಆಟೋ ಗಂಟೆ ಕೇಳಲ್ಲ, ಬೇರೆ ಗಂಚ ನೋಡ್ರಿ. ದುಕಾನ್ ಕೊಂತೀನಿ ನೋಡ್ರಿ, ಆಟೋದಾಗ್ಲಿಂದ ಬಂದೆ. ದುಕಾನ್ಗೆ ಹೋಗಿ ಗಿರಕ್ ಮಾಡ್ಬೇಕು, ಇಲ್ಲಾಂದ್ರೆ ಸಂಜೆಗೆ ಮಧ್ಯಾಹ್ನಕ್ಕೆ ಉಟ್ಕೋಬೇಕು. ಇನ್ನೊಂದು ತಾಸು ನೋಡ್ರಿ. ನಾಯಿ ಮರಿಗ
ಇವತ್ತು ಆಯ್ತಂದ್ರೆ ಹೆಂಗೆ ಮಾಡ್ಬೇಕು. ಕಾಯಿ ಇರ್ತದೆ ಸನ್ಯಕ್ಕೆ ಹೋಗ್ಬಾರ್ದು, ಬಿಡಕ್ಕೆ ಮಕ್ಕಂದಿರ್ತದೆ. ಅಂತಿಲ್ಲ ಅಲ್ಲಿ ಅದು ನೋಡ್ರಿ, ಈಗ ಅಲ್ಲಿ ಕಾಣ್ತದೆ ನೋಡ್ರಿ. ಈಗ ಅಲ್ಲಿ ನೋಡ್ರಿ, ಈಗ ಅದರಲ್ಲಿ ಹತ್ತಿತ್ತು ನೋಡ್ರಿ. ತಾಯಿ ಎಲ್ಲ ಇದು ಅವ್ರ ಅಪ್ಪ ಇರಬೇಕು. ಈಗ ಅಂತಿಲ್ಲ ಇಲ್ಲಿ ಅದರಲ್ಲಿ ನನಗೆ ಒದರ್ತದೆ ಅಂತ, ಅದಕ್ಕೆ ಸ್ವಲ್ಪ ಸನಿಯಾಗಿ ದೂರ ನಿಂತೆ. ನೋಡ್ರಿ ಇದು ಬಂಗಾರ ಅದು ನೋಡ್ರಿ. ಈಗ ಬಿಸ್ಕಿಟ್ ಬಂಗಾರ ನೋಡ್ರಿ. ಇದು ಎಷ್ಟು ಅಂದ್ರೆ ಇದು 1 ತೊಲಿ 4 ಮಾಸಿ ಅದು ನೋಡ್ರಿ. ಅಂದ್ರೆ 1.5 ತೊಲಿಗೆ ಅರ್ಧ ಮಾಸಿ ಕಡಿಮೆ ನೋಡ್ರಿ. ಇಷ್ಟಕ್ಕೆ ನೋಡ್ರಿ ಎಷ್ಟು ರೊಕ್ಕ ಅಂದ್ರೆ 1 ತೊಲಿಗೆ 1,45,000 ರೂಪಾಯಿ ಅದು. ಈಗ ಅಂದ್ರೆ ಅರ್ಧ ತೊಲಿಗೆ ಎಷ್ಟು 2,12,000 ರೂಪಾಯಿ ಅದು ನೋಡ್ರಿ. 2,12,000 ರೂಪಾಯಿ ಬಂಗಾರ ನೋಡ್ರಿ. ಇಷ್ಟಾಗ 2,12,000 ರೂಪಾಯಿ. ಬಿಸ್ಕಿಟ್ ಇದೇನೋ ಮಾಡ್ಸೋದ, ಇದು ನೆಕ್ಲೆಸ್ ಮಾಡ್ಸೋದ. ಅದಕ್ಕೆ ಬೇರೆ ನಮ್ಮಲ್ಲಿ ಇದ್ದಿದ್ದಲ್ಲ ಬಿಸ್ಕಿಟ್, ಬೇರೆ ದುಕಾನ್ದಾಗ ಕೋನೆ ಇದ್ದವ್ರ ದುಕಾನ್ದಾಗ ತೊಗೊಂಡು ಹೋಗ್ಲತ್ತದ ನೋಡ್ರಿ. ನಮ್ಮ ಕಾಕ ಊಟ ಮಾಡಕತ್ತಾನ. ಹಾಂ ಎಲ್ಲೋ ನಮಸ್ಕಾರ. ಈಗ ನೋಡ್ರಿ ನನ್ನ ಹೆಸರು ಸಂತೋಷ. ಈಗ ನೋಡ್ರಿ ನಾ ಕಟ್ಟಿಂಗ್ ಮದುವೆ ಅಂದ್ರೆ ಬಿಗ್ ಬಾಸ್. ನೋಡ್ರಿ ನಿಮ್ಗೆ ನಮ್ಮ ಕಾಕನ ಗಾಡಿ ಇದೆ ಅಲ್ಲ, ಅವ್ರ ಮಾಲಕ್ ಅಂದ್ರೆ. ಇಲ್ಲಿ ನೋಡ್ರಿ ಊಟ ಮಾಡಕ್ಕೆ ಕುಂತೀನಿ ನೋಡ್ರಿ. ಮನೆಗೆ ಬಂದಿನ ಊಟಕ್ಕೆ ಅನ್ನ ಟಮಾಟಿ ಸಾರು ಮತ್ತು ಮೊಸರು ಒಣಕೊಂಡು ಜಲ್ದಿ ಹೋಗ್ಬೇಕು ನೋಡ್ರಿ. 3 ಗಂಟೆಗೆ 3:30 ಅಷ್ಟು ಹೋಗ್ಬೇಕು ದುಕಾನ್ಕು. ಯಾಕಂದ್ರೆ ಬ್ಯಾಂಕಿಗೆ ರೊಕ್ಕ ತುಂಬಿ ಬರೋವ ಮಾಲಕ್ಕೆ ಏನೋ ಜಲ್ದಿ ಬರೋದನು. ಅದಕ್ಕೆ 4 ಗಂಟೆಗೆ ಕ್ಲೋಸ್ ಆಗ್ತದೆ ಬ್ಯಾಂಕ್. ನೋಡ್ರಿ ಆಡ್ ನೋಡ್ರಿ ಅದ್ರಾಗೇನ ಬ್ಲ್ಯಾಕ್ ಹಂಗೆ ಮಾತಾಡ್ಕೆ ಅಂತಿರಲ್ಲ. ಹಾಯ್ ಎಲ್ಲೋ ನಮಸ್ಕಾರ. ಈಗ ನೋಡ್ರಿ ಏನಾಯ್ತು ಸರ್? ನಮಸ್ಕಾರ ಕೇಳಿದ್ರಿ? ಏನಕ್ಕೆ ಯಾರಿಗೆ ಕೇಳಿದ್ರಿ ಸರ್? ಕಾಕ ಎಲ್ಲೇಸಿ ಬೆಂಗಳೂರಲ್ಲಸ ಈಗ ಕೇಳಿ ಹೋಗ್ರಿ ಸರ್. ನೋಡ್ರಿ ಕೇಳಿಬಾರ ಅಂತಲ್ರಿ, ಕೇಳಿ ಬರ್ತೀನಿ ರೀ. ಕಾಕ 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 ರಿಟರ್ನ್ ಕುಂತಿ ಬೇಡ ನೋಡ್ರಿ, ಅಲ್ಲ ಅಂತ ನೋಡ್ರಿ, ಬ್ಯಾಡ ಅಂತ ಕಡಿಬಿ. ಅದೆಲ್ಲ ಯಾಕೆ ಮಾಡಕತ್ತೀನಿ? ಏನು ಮಾಡಕತ್ತೀನಿ? ಅಯ್ಯೋ ದೊಡ್ಡ ನಾನು ಇದೆಲ್ಲ ಮಾಡಿಸ್ಕೊಂಡು ಇವತ್ತಿನ ಬ್ಲಾಕ್ ಆಡ್ ಮೇಡ ಬಾಯ್. ನೋಡ್ರಿ ಬಂದಿದ್ದು ನೋಡ್ರಿ. ಈಗ ಬುಸಾಗ್ತಿದೆ ನೋಡ್ರಿ, ಗಾಡಿ ಉಳಿಸಲಾಗ್ತಿದೆ ಇಂದಲಂತೂ ನೋಡ್ರಿ. ಪಬ್ಲಿಕ್ ಫುಲ್ ಅದು ನೋಡ್ರಿ. ಈಗ ಬ್ಯಾಂಕಿಗೆ ಬಂದೀನಿ. 4,30,000 ರೂಪಾಯಿ ನೋಡ್ರಿ ಬ್ಯಾಂಕ್. ನಮ್ಮ ಮಾಲಕ್ ಇಷ್ಟು ದೊಡ್ಡ ಲೈನ್ ಅದು ನೋಡ್ರಿ ಮುಂದಾಗ. ಅಷ್ಟು ಲೈನ್ ಕಟ್ಟಿದ್ರೆ ನಮ್ಗೆ ಬರ್ತದೆ ಫುಲ್ ಅದು. ದೊಡ್ಡ ಲೈನ್ ಅದು. ಸಂಜೆ ಆಗ್ತದಿಲ್ಲ ಅಲ್ದ ನೋಡ್ರಿ. ಎಷ್ಟು ಆಗ್ತದೆ 4,30,000 ರೂಪಾಯಿ. ಆದ್ರೆ ಈಕೆ ಅಕ್ಕ ಎಲ್ಲ ಹೋಗ್ಬೇಡಿ ಇಲ್ಲಿಗೆ. ಟೈಮ್ 5 ಆಯಿತು, 3:30ಗೆ ಬಂದೀನಿ. ಅವೇ ಕ್ಯಾಶ್ ಕೊಡ್ ಇದಾಗಿರೋದು. ಫೋನ್ ನಂಬರ್ ಮೆಸೇಜ್ ಮಾಡಿ ಚಾಲು ಮಾಡಿ. ನಾವು ಹುಚ್ಚರಾಗಿ ದೊಡ್ಡ ಪ್ಲಾನ್ಗಳಿದ್ವಲ್ಲ, ಕೇಂದ್ರ ಬ್ಯಾಂಕ್ ಕೆಲಸ ಅವಲ್ಲ, ಬ್ಯಾಂಕ್ ಹಾಕಿದ್ರೆ ಬ್ಯಾಂಕ್ ರೊಕ್ಕ ತಪ್ಪು ಕೆಲಸ ಮಾಡಕ್ಕೆ ದೊಡ್ಡದಾಗಿ ಅಡ್ವರ್ಟೈಸ್ ಮಾಡಕ್ಕೆ ಬಂದ ನೇಕರಿಸಿ ಮಾಡಿದ್ರೆ ಕೇಂದ್ರ ಬ್ಯಾಂಕ್ ದೊಡ್ಡದಾಗಿ ಇದು ಮಾಡ್ತಾರೆ. ಬರಲಿ ಸರ್, ಊರಿಗೆ ಬರಲಿ ಅಡ್ವರ್ಟೈಸ್ ಮಾಡ್ಲಕ್ಕೆ ಬರ್ರಿ, ಗೊತ್ತಾಗ ಆದ್ರೆ ಜನ ಜಾಡ್ಸಿದ್ ಹಚ್ತು ನೋಡಿ ಎಂತಿದ್ರೆ ಏನೇನು ಬರಲ್ಲ. ಹುಡುಗಿನ ಕರ್ಕೊಂಬಂದಾಗ ಹುಡುಗನ ಮೊಮ್ಮಗನ
ಇದು ಅರ್ಧ ಕೊಡ್ತೀರಲ್ರಿ ಲಾಸ್ಟ್ದು? ಹೂವ ಐತ್ರಿ ಆಯ್ತು ನೋಡ್ರಿ. ಅವಾಗೆ ಬಂದೀನಿ 3 ಗಂಟೆ. ರೊಕ್ಕ ತುಂಬಿ 4,30,000 ತುಂಬಿ ಮತ್ತೆ ಚೆಕ್ಕಿಗೆ ಹಾಕ್ಬೇಕಿತ್ತು. ಇವಾಗ ಚೆಕ್ಕಿಗೆ ಹಾಕಿನಿ. ಚೆಕ್ಕಿದ ಇದು ಕೊಟ್ಟರು, ಅರ್ಧ ಕೊಟ್ಟರು, ಇದು 4 ಕೊಡೋದು. ಅಲ್ಲಿ ಏನಾಗೈತೆ ನೋಡಿ, 5 ಗಂಟೆ ಐತಿ. ಎಷ್ಟು ಗಂಟೆ? 3:30ಗೆ ಬಂದೀನಿ. ಅಂದ್ರೆ 1.5 ತಾಸು ಐತೆ. ಹಿಂಗೆ ಕಡಾವು ನಿಂತೀನಿ 1.5 ತಾಸ್ದಾಗ. ಗೇಟನ್ನು ತರದ್ರೆ ಹೋಗ್ತೀನಿ, ಕೀಲಿ ಹಾಕಿನ ಅಲ್ಲಿ ನಿಂತಾನೆ. ಯಾರ ಬರ್ತಾರೆ ಅಂತ ಕೀಸಿಂದ ಇತ್ತು. ಹಂಗೆ ಹೊಂಟನ್ ಗೊತ್ತಿಲ್ಲ ಇತ್ತಗ. ಕೀಲಿದಾಲೆ ಸೆಕ್ಯೂರಿಟಿಗೆ ಬೀಳವನ ಜಪ್ಸನ್ ಹಾಕೊಳ್ರಿ. ಅವ್ನಿಗೆ ಕರ್ಲಿರ್ತೀನಿ, ಯಾರ ಬರ್ತಾರೆ ನೋಡ್ರಿ. ರೊಕ್ಕ ಬ್ಯಾಗ್ ಪೂರ ಖಾಲಿ ಆಗ್ಯದ ನೋಡ್ರಿ. ಯಾಕಂದ್ರೆ ರೊಕ್ಕ ಇದ್ದವಳು ಎಲ್ಲ ತುಂಬಿರ್ತಾರೆ ಇದ್ರಾಗ. ಹೋಗಂಬ್ರಿ, ಇದು ಮಾಲಕ್ಕೆ ಕೊಡಂಬ್ರಿ. ಸುತ್ತೈತಿ ಇಷ್ಟೊತ್ತಾಗಿ ನಿಂತಾನೆ ಅಂತ. ಈಗ ನೋಡ್ಲತ್ತೀನಿ ನೋಡ್ರಿ ಹೊರಗಿನ ಪ್ರಪಂಚ ಹಿಂಗದಂತದ. 1.5 ತಾಸು ತಕ್ಕ ಬಂದಿತ್ತು. ನಾನು ಮಹಾರಾಜ ನೋಡ್ರಿ. ಇದಕ್ಕೆ ಈಗ ಸದ್ಯಕ್ಕೆ ಕ್ಯಾಮ್ರಾ ಬಿ ಅದ. ಇಲ್ಲಿ ನೋಡ್ರಿ ಈಗ ಪತಂಗ ತೊಗೊಂಡು ನೋಡ್ರಿ. ನೋಡ್ರಿ ಪತಂಗ ಚಾಲಕ್ಕೆ ಬಂದಿನಿ ನೋಡ್ರಿ. ಯಾಕಂದ್ರೆ ನಮ್ಮ ಮಾಲಕ್ ಕಳಿಸಿದ ಪತಂಗ ಕ್ಯಾಮರಾ ಅಂತ ಮಕ್ಳಿಗೆ ಬೇಕಂತ ಅದಕ್ಕೆ ಇಲ್ಲಿ ಬಂದೀನಿ. ನೋಡ್ರಿ ಈಗ ಪತಂಗ ತೊಗೊಂಡು ನೋಡ್ರಿ. 5 ಆಗಿವು. ಹೋಗಂಬರ್ರಿ. ಮಾಲಕ್ ಊಟಕ್ಕೆ ಹೋಗ್ತಾನೆ, ಇನ್ನೂ ಊಟಕ್ಕೆ ಹೋಗಿಲ್ಲ. ಗಾಡಿ ಇತ್ತ ಬಗಲ್ ಅನ್ಕೋತಾನೆ ಮಾಲಕ್ ಕುಂದದ. ಚಾಕುಂಡೈತೀನಿ ನಮ್ಮ ಮಾಲಕ್ ಊಟಕ್ಕೆ ಹೋಗ್ಯಾನ ಮನೆಗೆ ಅಂತ ನೋಡ್ಲತ್ತನ ಬ್ಲಾಗ್. ಆಯಾನ ಎಲ್ಲರಿಗೆ ಆಯಾನಪ್ಪ. ಚಾಕುಂಡು ನೀಡಿ ಗಾಡಿ ತರ್ಬೇಕು ನೋಡ್ರಿ. ನಮ್ಮ ಮಾಲಕ್ ಬಂದ್ಮೇಲೆ ಶೋರೂಮ್ಗೆ ಹೋಗ್ತೀವಿ. ಶೋರೂಮ್ಗಲ್ಲ, ಎಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗ್ತೀವಿ. ಆಟೋಕ್ಕೆ ಹೋಗ್ಬೇಕು, ನಡ್ಕೊಂತ ಹೋಗ್ಬೇಕು. ಇಲ್ಲಿಂದ ಅಲ್ಲಿ ರೋಡಿಗೆ ಪೂರ ತಗೋಬೇಕು. ಹೋಗಿ ಆಟೋಕ್ಕೆ ಹೋಗಿ ಬರೋ ಮುಂದೆ ಸ್ಕೂಟಿಗೆ ಬರ್ಬೇಕು. ಗ್ಲಾಸ್ ಹಾಕ್ಸ್ಕೊಂಡು ಬರ್ಬೇಕು ನೋಡ್ರಿ ಫೋನಿಗೆ. ಹಿಂಗೆ ಬರೋ ಮುಂದೆ ಗ್ಲಾಸ್ ಹಾಕ್ಸ್ಕೊಂಡು ಬರ್ತೀನಿ. ಇದು ಹಳಿ ಫೋನಿಗೆ ಲೆವೆಲ್ ಟೆಂಪರರಿ ಗ್ಲಾಸ್ ಬುದ್ಧಿ ಹೊಡೆದು. ಏನು ಹೇಳ ಹೋಗಲ್ಲಪ್ಪ. ಇಲ್ಲಿಗೆ ಸಪೋರ್ಟ್ ಮಾಡಿ ಬಿಗ್ ಬಾಕ್ಸ್ನಾಗ ಇಲ್ಲಿ ನೀ ಯಾರಿಗಿರ್ಬೇಕು? ನನಗೆ ಯಾರು ಚಲೋ ಆಡ್ತಾರೆ ಅವ್ರಿಗೆ ಇದಿಲ್ಲ. ಇಲ್ಲಿ ಸಪೋರ್ಟ್ ನಾನು ಬಿಗ್ ಬಾಸ್ ನೋಡಲ್ಲ. ಯಾರು ಚಲೋ ಆಡ್ತಾರೆ, ಯಾರು ಕಷ್ಟಪಟ್ಟು ಬಂದಿರ್ತಾರೆ, ಯಾರು ಬಡವ್ರ ಮಗಳು ಇರ್ತಾರೆ ಅವ್ರಿಗೆ. ಇಲ್ಲಿ ಬಡವ ಮಗ ನಾನು ಅಂದ್ರೆ ಗೆಲ್ಬೇಕು. ಕಾಯ ಹೋಗ್ಬೇಕು. ಈಗ ಮನೆ ಬಿಟ್ಟಿದ್ವಿ. ಕಾಯವ ಕಾವು 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 ಅಂದ್ರೆ ಇಲ್ಲ ನೋಡ್ರಿ. ಓಟ್ ಮಾಡ್ರಿ ಎಲ್ಲರೂ. ಭಾಗ ಓಟ್ ಮಾಡ್ರಿ. ಓಟ್ ಮಾಡಿದ್ರೆ ಬಿಗ್ ಬಾಸ್ ಯಾಕೆ ನೋಡಲ್ಲ ಅಂದ್ರೆ ಸುಮ್ಮನೆ ಟೈಮ್ ಎಷ್ಟು ನೋಡ್ರಿ. ಬಿಗ್ ಬಾಸ್ ನೋಡ್ಕೇಸಿ ನಂದಂತ್ರ ನಿಮ್ಗಂತ್ರ ಗೊತ್ತಿದ್ದೆ ಅದ. ಹೋಗಿ ಗೇಮಿಂಗ್ ಚಾನಲ್ ಗೇಮ್ ಮಾಡಬೇಕು, ಅದು ಮಾಡ್ಬೇಕು, ಅದ್ರಾಗ ಮುಂದಕ್ಕೆ ಬರ್ಬೇಕಂತ ಅದು. ಮತ್ತು ಬ್ಲಾಗ್ ಎಡಿಟ್ ಮಾಡ್ಬೇಕು, ಮತ್ತು ವಿಡಿಯೋ ಯಾವ್ದು ಮಾಡ್ಬೇಕು ನೋಡ್ಬೇಕು, ಅದು ಎಡಿಟ್ ಮಾಡಬೇಕು. ಸುಮ್ಮನೆ ಟೈಮ್ ವೇಸ್ಟ್. ಅದು ಯಾಕೆ ಮಾಡ್ತಾರೆ ಯಾಕಿಲ್ಲ. ಸುಮ್ಮನೆ ಜಗಳ ಆಡೋದು ತೋರಿಸ್ದಂಗೆ ಆಗ್ತದೆ ಬಿಗ್ ಬಾಸ್. ಆದ್ರೆ ನನಗೆ ಹೋಗ್ಬೇಕಂತ ಆಸೆ ಅದ. ಅಂದರೂ ಕೂಡ ಅದು ಚಲೋ ಇಲ್ಲ ಶೋ ಅಂತ ಭೀ ಅನ್ನಿಸ್ತದೆ. ಯಾಕಂದರೆ ಈಗ ಮಂದಿ ನೋಡ್ಕೇಸಿಂದ ಅದ್ರಲ್ಲಿಂತ ಏನು ಕಲಿತಾರೆ ಅಂತ ಕ್ವಶನ್ ನಂದು. ಜಗಳ ಆಡ್ತಾರೆ, ಕೂಗಿ ಆಡ್ತಾರೆ, ಅದೊಂದೇ ನೋಡ್ಬೇಕು ನೋಡೋದು. ಬೇರೆಯವ್ರ ಮನೆಯಾಗ ಏನು ನಡ್ಲತ್ತದ ಜಗಳ ಅಂತ ಅದೇ ನೋಡ್ತಾರೆ ನೋಡ್ರಿ ಜನ ಅಂತ ನಂದು ಅಭಿಪ್ರಾಯ ಆ ಬಿಗ್ ಬಾಸ್ ಬಗ್ಗೆ. ಅಂದ್ರೆ ಹೋಗ್ಬೇಕಂತ ನನಗೆ ಇಷ್ಟ ಅದು. ಯಾಕಂದ್ರೆ ನಂದು ಇನ್ನು ಸ್ವಲ್ಪ ಎಲ್ಲ ಅನ್ನೋಂತಲ್ಲಿ ಮೇಲೆ ಬರ್ತೀವಿ ಬಿಗ್ ಬಾಸ್ಗೆ ಹೋದ್ರೆ ಬಡವ್ರ ಮಕ್ಕಳು. ಯಾಕಂದ್ರೆ ಅಲ್ಲಿ ಹೋದ್ರೆಲ್ಲ ಹಂಗೆ ಆಗಿ ಬಂದಾರೆ ಬಡವ್ರು ಇದ್ದವರು. ಸ್ವಲ್ಪ ನಾವು ಇಷ್ಟು ಕಷ್ಟಪಡ್ಲತ್ತೀವಿ, ಏನೋ ಒಂದು ಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿಗೆ ಹೋಗಿ ಬಂದಂತ ನಮ್ಗೆ ಒಂದು ಹಂಗೆ ಯೋಚನೆ ಬರ್ತದೆ. ಆದರೆ ಬಿಗ್ ಬಾಸ್ ಅಂದ್ರೆ ನನಗೆ ಇಷ್ಟ ಇಲ್ಲ. ಹೋಗ್ಬೇಕಂತ ಅದ, ಆದ್ರೆ ನಾನು ನೋಡ್ತೀನಿ ಅಂದರೆ ಇಷ್ಟ ಇಲ್ಲ. ಬರೀ ಜಗಳ ಆಡ್ತಾರೆ, ಅದು ಆಡ್ತಾರೆ ಅಷ್ಟೇ. ಅದ್ರಲ್ಲಿಂತ ಜನ ಏನು ಕಲಿಯಲ್ಲ. ಜನಕ್ಕೆ ತೋರಿಸ್ಲತ್ತಿದ್ರೆ ಅಂದ್ರೆ ಟಿ ವಿ ಶೋದಾಗ ಅದ್ರಲ್ಲಿಂತ ಏನೋ ಒಂದು ಉಪಯೋಗ ಆಗ್ತಿದ್ದ ಜನರಿಗೆ, ಒಳ್ಳೆಯದು ನ್ಯೂಸ್ ತೋರಿಸ್ಲತ್ತಿದ್ರೆ ಅಂದ್ರೆ ಒಳ್ಳೆಯದ್ರ ಬಗ್ಗೆ ಹೇಳ್ತಿದ್ರೆ ಅಂದ್ರೆ ಅದನ್ನ ನೋಡೋಕೆ ಚಲೋ ತೋರಿಸ್ಬೇಕು, ಜನಗಳ ನೋಡಬೇಕು. ಆದರೆ ಜನ ಅಂತೂ ಸುಮ್ಮನೆ ಜಗಳ ಆಡೋ ಬೇರೆಯವ್ರ ಗಂಗಳದಾಗ ಏನು ಬಿದ್ದದ ಅದೇ ನೋಡ್ತಾರೆ ಮೊದಲು. ತಮ್ಮ ಗಂಗಳದಾಗ ಬಿಟ್ಟು ಟೈಮ್ ವೇಸ್ಟ್. ಅಲ್ಲಿ ಭಾಳ ಟೈಮ್ ವೇಸ್ಟ್. ಟೈಮ್ ಇಂಪಾರ್ಟೆಂಟ್ ಮೇನ್ ಅಂದ್ರೆ. ನೋಡ್ರಿ ಗಾಡಿ ತರಕ್ಕೆ ಹೊಂಟೀನಿ ನೋಡ್ರಿ. ಬೈಕ್ ತರಕ್ಕೆ ಮುಂಜಾನೆ ಇದೇ ರೋಡಿಗೆ ಬ್ಲಾಕ್ ಚಾಲು ಮಾಡಿದ್ದೆ, ಅದೇ ರೋಡಿಗೆ ಮತ್ತೆ ಈಗ ಬಿ ಚಾಲು ಮಾಡಿದ್ದೆ. ಕಾನ್ಫಿಡೆನ್ಸ್ ನೋಡ್ರಿ ಎಷ್ಟು ಮಾಡಿದೆ ಅಂದ್ರೆ. ಇಲ್ಲಿ ಮತ್ತೆ ಕಾರ್ ತೊಳಕ್ಕೆ ಕುಂತಾನ. ನೋಡ್ರಿ 20 ರೂಪಾಯಿ ಕೊಟ್ಟ, 5 ರೂಪಾಯಿ ವಾಪಸ್ ಕೊಟ್ಟ 15 ರೂಪಾಯಿ ತಗೊಂಡನ. ಬಾ ಅಣ್ಣ ಬಾ ಬಡನ್ ಬಾ. ಒಳಗೆ ಹೋಗ್ಬೇಕು ನೋಡ್ರಿ. ಲೇಟ್ ಐತಿ, ಹತ್ತಲನೇ ಐತೆ ನೋಡ್ರಿ. ಈಗ ಮುಂಜಾನಿಂತ ಇತ್ತು. ಕಾಲೇಜ್ ಅದು, ಇದು ಆಂಗ್ಲ ಮಾಧ್ಯಮ ಕಾಲೇಜು ಮತ್ತು ಸ್ಕೂಲ್ ಭೀ ಅದು. ಹುಡುಗರು ಬಂದಾಗ ಸ್ಕೂಲ್ ಬಂದಾಗ ಇದು ಮನೆ ಕಟ್ಟಿವ್ರು ನೋಡ್ರಿ. ಟವರ್ ಅದು. ಇಲ್ಲಿಗ ರಿಕಾಯಿಲ್ ಕೊಡಕ್ಕೆ ಹೋಗ್ತೇವೆ ನೋಡ್ರಿ ಪಬ್ಜಿದಾಗ.
ರಾತ್ರಿ ಆಡ್ತೀನಲ್ಲ ಇದೇ ಟವರ್ ನೋಡ್ರಿ ಅದು ಆದ್ರೆ ನಮ್ಮ ಟೀಮೆಂಟ್ಗಳಿಲ್ಲ. ಬರೀ ಈಗ ಶಿಲ್ಪ TVS. ಓಹ್ ಇದೇನು ಆಟ ಹೆಂಗೆ ನಿಂದ್ರಿಸಿರಲ್ಲ ಅದ್ರ ಮ್ಯಾಗ ಒಂದು ಬೈಕ್ ಯಾರಿಲ್ಲ ಇದಕ್ಕಂತ ಒಮ್ಮೇನು ಸೂಪರ್ ಬೈಕ್ ಕೋಟೆ ಹೆಂಗೆ ಕಟ್ಟಿರ್ ನೋಡ್ರಿ ಒಬ್ಬ ಮ್ಯಾಗ ನಿಂತು ಎನಿಮಿ ಹೊಡಿಬೋದು ಅಲ್ಲಿ ನಿಂತ. ಏನಾದಣ ಹಾಂ ಹಾಂ ಸೌಂಡ್ ಬರಲ್ಲ ಕಿಕ್ಕೊಂದು ಅದು ಮುರಿದದು ಸೌಂಡ್ ಬರಲ್ಲ 5 ರೂಪಾಯಿ ಒಂದು ಸಿಕ್ಕ ನಮ್ಮೆಲ್ಲ ಬೇಡ ಮತ್ತೆ ಫೋನ್ ಹಚ್ಚೋ ಮತ್ತೆ ಕಿಕ್ ಸಲ 10 ರೂಪಾಯಿ ಬಾ ಪ್ಯಾಕೆಟ್ ದೇವ ದೋ ಅಲ್ಲಿ ನೋಡ್ರಿ 2 ಪ್ಯಾಕೆಟ್ ತೊಗೊಂಡು ಕೊಡಂಬ್ರಿ ರೆಡಿ ಮಾಡ್ತಾನೆ. ಬರೀ ಬಂದೀನಿ ಇಲ್ಲಿ ಕೊಡಂಬ್ರಿ ಸ್ವಲ್ಪ, ಯಾಕಂದ್ರೆ ಇನ್ನೂ ವಾಷಿಂಗ್ ಮಾಡ್ಬೇಕು, ಅದೆಲ್ಲ ಫಿಟ್ ಮಾಡ್ಬೇಕು. ಟೈಮ್ ನೋಡ್ರಿ ಈಗ 6:30 ಆಯಿತು. ವಾಶ್ ಮಾಡಿ ಕೊಡತ್ತೀನಿ, ಇನ್ನೂ ಅರ್ಧ ತಾಸು ಮೇಲೆ ಆಗ್ತದೆ ಟೈಮ್. ಇಲ್ಲೊಳಗೆ ಕೂಡೋದಾಗ ಕೊಡಂಬ್ರಿ ನೋಡೋಣ ಏನು ಮಾಡಾಕೊಂತಾನೆ. ಸ್ವಲ್ಪ ಏನೇನು ರೊಕ್ಕ ಕೊಡ್ತಾನೆ, ಎಷ್ಟು ಕೊಟ್ಟಾನಂದ್ರೆ ನಮ್ಮ ಮಾಲಕ್ಕೆ 1700 ರೂಪಾಯಿ ಕೊಟ್ಟ ನೋಡ್ರಿ. ಎಷ್ಟು ಆಗ್ತದೆ ನೋಡಿ ಕೇಸಿಂದು ಉಳಿದ ರೊಕ್ಕ ಪೆಟ್ರೋಲ್ ಹಾಕಂದಾನೆ. AC ಗೀಸಿ ನೋಡ್ರಿ ಮಸ್ತ್ ಅದ, ಅಂದರೆ AC ಚಾಲಿಲ್ಲ ತಣ್ಣಗೆ ಬರೋದು. ಟಿ ವಿ ರಿಮೋಟ್ ಅದೀವಿ, ಸೀಟ್ಗಳು ಹೆಂಗೆ ಬೇಕಾದ್ರೆ ಕೊಡ್ಬೋದು. ನಾನು ಮಹಾರಾಜ ನೋಡ್ರಿ. ಇದಕ್ಕೆ ಈಗ ಸದ್ಯಕ್ಕೆ ಕ್ಯಾಮ್ರಾ ಭೀ ಅದ ಇಲ್ಲಿ ನೋಡ್ರಿ. ಅದ್ರ ಕ್ಯಾಮ್ರಾ ಏನು ಮಾಡೋಕ್ಕಿಲ್ಲ, ನಮ್ಗೆ ಒಂದೇ ಕ್ಯಾಮ್ರಾ ಅದ, ಅದು ಕಡೆ ನೋಡ್ಲತ್ತದ ಹತ್ರ ಕಡೆಗೆ. ಇಲ್ಲಿ ನೋಡ್ರಿ ಮುಂಜಾನೆ ವಿಡಿಯೋ ಸೇವ್ ಮಾಡ್ಲತ್ತನೆಲ್ಲ ಎಲ್ಲಿಗೆ ಬಂದದ್ದು ನೋಡ್ರಿ ತೋರಿಸ್ತೀನಿ ನಿಮಗೆ. 96% ಮುಂಜಾನೆ ಇಲ್ಲಿಗೆ ಕಟ್ಟಾಗಿತ್ತು ನೋಡ್ರಿ, ಅಂದ್ರೆ 98ಕ್ಕೆ ಕಟ್ಟಾಗಿತ್ತು, 7 ಆಯಿತು. ಈಗ ಮತ್ತೆ ಇನ್ನು ಅಲ್ಲಿಗೆ ಅದು ಮುಂಜಾನೆಯಿಂದ ಟೈಮಿಗೆ 7-6:30 ಆಗಿದೆ. ಟೈಮ್ ಆಗ್ತದೆ ಇಲ್ಲಿಂದ ತಗೊಳಕ್ಕೆ. ಅಪ್ಲೋಡ್ ಆಯ್ತು ಅಂದ್ರೆ ಡಿಲೀಟ್ ಮಾಡೋಕ್ಕೆ ಚಲೋ ಆಗ್ತದೆ, ಯಾಕಂದ್ರೆ ಮತ್ತೆ ಈಗ ರಾತ್ರಿಗೆ ಭೀ ರೆಕಾರ್ಡ್ ಮಾಡಬೇಕಲ್ಲ ಗೇಮಿಂಗ್ ಚಾನಲ್. ವೀಡಿಯೋ ಸೇವ್ ಆಯ್ತು ನೋಡ್ರಿ. ಪವರ್ ಬ್ಯಾಂಕ್ ಹಾಗೆ ಚಾರ್ಜ್ ಮುಂಜಾನೆಯಿಂದ ಹಂಗೆ ಇಟ್ಟು ನೋಡ್ರಿ ಸೇವ್ ಆಯಿತು. ಈಗ ಚಾರ್ಜ್ ನೋಡ್ಬೇಕು 82 ಆಯ್ತು ಚಾರ್ಜ್. ತೆಗಿಬೇಕಪ್ಪ ಮುಂಜಾನೆಯಿಂದ ಹಂಗೆ ಇಟ್ಟಿನ ಮತ್ತೆ ಕಟ್ ಆಗ್ತದೆ ವಿಡಿಯೋ ಅಂತ ಸೇವ್ ಆಗೋದು. ವಾಶ್ ಮಾಡೋಕ್ಕೆ ಸ್ವಲ್ಪ ಮುಂದೊಂದು ಹಿಡಿದ್ರೆ ಹಿಂದೊಂದು ಹಿಡಿಯಾಕಂತ ನೋಡ್ರಿ. ಈಗ ಮುಂದೊಂದು ಹಿಡಿದ್ರೆ ಭೀ ಮುಂದಕ್ಕೆ ಇಡ್ಲಿ ಆಗ್ತದೆ, ಹಿಂದಿನ ಬ್ರೇಕ್ ಹಿಡಿದ್ರೆ ಭೀ ಮುಂದಕ್ಕೆ ಹಿಡಿತದೆ. ಹಾಗೆದ್ ನೋಡ್ರಿ ಟ್ರೇಲರ್ ನೋಡೋಕೆ ಅಲ್ಲಿಗೆ ತಂದು ಹೋಗ್ಯಾರ ನೋಡ್ರಿ. ಹಬ್ಬ ಹುಡುಗ ಈಗ ಚಲೋ ಆಗ್ಯದ ನೋಡ್ರಿ ಗಾಡಿ, ಮಸ್ತ್ ಆಯ್ತು. ಮೊದಲ್ಕಿಂತ ಚಲೋ ಐತಿ, ಬಿಟ್ಟಾಯ್ತು ಪೂರ. ಇದು ಜೆಂಡದ ಕಲರ್ ಹಾಕ್ಯಾರ, ಇದು ಭಾರಿ ಚಲೋ ಹಾಕ್ಯಾರ ನೋಡ್ರಿ. ಇಲ್ಲಿ ಮುಂದೆ ನೋಡ್ರಿ ಈಗ ಸ್ವಲ್ಪ ಸೈಡ್ ಸರಣ ಅಣ್ಣ ಬರ್ತಿದ್ದಾನೆ ನೋಡ್ರಿ. ಈಗ ಫೋನಿಗೆ ಕಾರ್ ಹಾಕ್ಯಂದು ಹೋಗೋದು ಬರ್ರಿ. 4 ಸ್ಟೇಷನ್ ನೋಡ್ರಿ ಹಾಕಿದ ನೋಡ್ರಿ ಗ್ಲಾಸ್ ನೋಡ್ರಿ. ಟೈಮ್ ಐತೆ ಜಾಸ್ತಿ, ಪೂರ ಕತ್ಲೇನ ಐತೆ ನೋಡ್ರಿ. ಇದು ನೋಡ್ರಿ ಪೆಟ್ರೋಲ್ ಹಾಸ್ಕೊಳಕ್ಕೆ ಬಂದೀನಿ ನೋಡ್ರಿ. ಇದು ತರಕ್ಕೆ ಬರಲ್ಲ ನೋಡ್ರಿ. ನಾನು ಸ್ವಲ್ಪ ಮುಂದೆ ತಗೊಂಡು ಅಣ್ಣ ಪೆಟ್ರೋಲ್ ಹಾಕೋಣ 100 ರೂಪಾಯಿ 100 ರೂಪಾಯಿ ಉಳ್ದದ ನೋಡ್ರಿ. 1700 ಹಾಂ ಆ ಕಡೆ ನೋಡ್ರಿ. ಬಂದೆ ನೋಡ್ರಿ ಗಾಡಿ ಬೆಲ್ಲಿ ಬರೋಷ್ಟಿಗೆ ನಮ್ಮ ಮಾಲಕ್ಕೆ ಕೀಲಿ ಹಾಕ್ಯಂದು ಹೋಗ್ಯಾರ ನೋಡ್ರಿ. ನೋಡ್ರಿ ಇದಕ್ಕೊಂದು ಕೀಲಿ ಅದಕ್ಕೊಂದು ಕೀಲಿ ಹಾಕ್ಯಾರ, 2 ಕೀಲಿ ಹಾಕ್ಯಾರ. ನನ್ನ ಗಾಡಿ ಕೀಲಿ ಒಳಗಿತ್ತು, ಒಳಗೆ ಹಾಕಂದೈತಿ. ಈ ದುಕಾನ್ ಮೇಲೆ ಹಾಕಿದ್ದು ಒಳಗೆ ಹಾಕ್ಯಾನ. ಬರೋಷ್ಟಿಗೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟದು. ಇವತ್ತು ಬರೇ ಹೊರಗಿದ್ದೆ ನೋಡ್ರಿ ಜಾಸ್ತಿನ. ಬ್ಯಾಂಕಿಗೆ ಮತ್ತು ಈ ಕಡೆ ಬಿಟ್ಟು ಬರೋಕೆ ಗಾಡಿ ತೊಗೊಂಬರೋಕ್ಕೂ ಇದೇ ಜಾಸ್ತಿ ಐತೆ ಕೆಲಸ. ದುಕಾನ್ ಗಿರಾಕಿ ಏನು ಮಾಡೇ ಇಲ್ಲ ಇವತ್ತು. ನಾ ಶಿವ ಅಂತ ಇವತ್ತು ಸೋಮವಾರ ಅದು ಇವತ್ತು ಬಂದಿನಿ, ಅದ್ರ ಗಿರಾಕಿನೇ ಮಾಡಿಲ್ಲ ಇವತ್ತು. ಬರೀ ಮನೆಗೆ ಹೋಗ್ಲತ್ತೀನಿ, ಮನೆಗೆ ಹೋದ್ಮೇಲೆ ಎಂಟು ಮಾಡಿ ನೋಡ್ರಿ. ಈಗ ಮನೆಗೆ ಬಂದೆ. ಇವತ್ತು ಬ್ಲಾಗ್ ಚಲೋ ಐತೆ ನೋಡ್ರಿ, ಯಾಕಂದ್ರೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾಡಿದ್ನಿಲ್ಲ. ಸ್ವಲ್ಪ ಬ್ಯಾಂಕಿಗೆ ಅದಕ್ಕೆ ಬ್ಲಾಗ್ದಾಗ ಸ್ವಲ್ಪ ವೀಡಿಯೋ ಮಾಡಿ ಚಲೋ ಐತೆ. ಹಿಂಗೆ ಕಾಂಟೆಂಟ್ ಬರಬೇಕು, ಬ್ಲಾಗ್ ಮಾಡೋಕ್ಕೆ ಇಷ್ಟ ಆಗ್ತದೆ.
ಇಲ್ಲಾಂದ್ರೆ ದಿನ ಹೋಗೋದು ಬರೋದು ಅಷ್ಟೇ ಆಗ್ತದೆ. ಇವತ್ತು ಡೈಲಿ ಚಾಲೂ ಮಾಡ್ತೀನಿ ಹೆಂಗನೇ ಮಾಡಿ ಬ್ಲಾಗು. ಈಗ ಗೇಮಿಂಗ್ ಚಾನಲ್ ಚಾಲು ಮಾಡ್ತೀನಿ ನೋಡ್ರಿ. ನಿನ್ನೆ ಗೇಮು ಮತ್ತು ಬ್ಲಾಗಿನ ಅಪ್ಲೋಡ್ ಮಾಡಿಲ್ಲ, ಯಾಕಂದ್ರೆ ಈಗ 2 ಸೇವ್ ಮಾಡ್ಕೊಂಡಿನಿ, 2 ಬ್ಲಾಗು ಮತ್ತು ಗೇಮು. ಇದು ಜಾತ್ರೆ ದಿನ ಒಂದು ಬ್ಲಾಗ್ ಉಳ್ದದ, ಗೇಮಿಂದು ಇನ್ನೊಂದು ಗೇಮ್ ಎಡಿಟ್ ಮಾಡಿ ಎಲ್ಲ ಮಾಡಿ ಅಷ್ಟು ಅಪ್ಲೋಡ್ ಒಂದು ಮಾಡಬೇಕು. ಈಗ ನಾಳೆಗೆ 3 ಅಪ್ಲೋಡ್ ಆಗ್ತಾವೆ ನೋಡ್ರಿ. ಇದು ಬ್ಲಾಗು ಮತ್ತು ಜಾತ್ರೆದು ಬ್ಲಾಗ್ ಒಂದು ಮತ್ತು ಗೇಮಿಂದು ಒಂದು 3 ಅಪ್ಲೋಡ್ ಆಗಿಬಿಡ್ತಾವೆ. ಇದು ಹಿಡಿದು ಟಾಟಾ ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸ್ತಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ದೊಡ್ಡದಾಗಿ ಮಾಡಂದ್ರೆ ಇನ್ನೂ ಸ್ವಲ್ಪ ಇನ್ನೂ ಯೋಚನೆ ಯೋಚನೆ ಬರ್ತಾವೆ, ಇನ್ನೊಂದು ದೊಡ್ಡ ಚಲೋ ಹೆಂಗಂದು ಟ್ರೈ ಮಾಡ್ತೀನಿ ನಾನು. ಆದ್ರೆ ನೀವು ಸಾಥ್ ಕೊಟ್ಟರೆ ಅಷ್ಟೇ ಸಾಕು. ಸಪೋರ್ಟ್ ಮಾಡಿರಿ. ಟಾಟಾ ಎಲ್ರಿಗೂ ಶಿವರಾತ್ರಿ. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿ ತಿಂಗಳು ಟೇಕ್ ಕೇರ್. ಟಾಟಾ ಬಾಯ್, ಶಿವರಾತ್ರಿ.